ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮುಂಜಾನೆಯ ಶುಭಾಶಯಗಳು. ಸ್ನೇಹಿತರೆ, ನಾನು ನನಗೆ ಗೊತ್ತಿರೋಂಥ ವಿಶೇಷವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ನೋಡಿ, ನಾಳೆ ಪಂಚಮಿ ಮಾಡ್ತಾ ಇರ್ತೀರಾ. ಖಂಡಿತವಾಗ್ಲೂ ಪಂಚಮಿ ಆಚರಣೆ ಮಾಡೋವಂಥವ್ರು ಪ್ರತಿಯೊಬ್ಬರು ಹುತ್ತದ ಹತ್ರ ಹೋಗಿ ಹಾಲನ್ನು ಎರಿತೀರಾ ಮತ್ತು ತನಿ ಎರ್ಕೊಂಡೆಲ್ಲ ಬರ್ತೀರಾ. ಆದರೆ ವಿಶೇಷವಾಗಿ ನಾಳೆ ಸುಬ್ರಹ್ಮಣ್ಯನಿಗೆ ನೀವು ಆರಾಧನೆ ಮಾಡುವಂಥ ಪ್ರತಿಯೊಬ್ಬರು ಮನೇಲಿರ್ಬೋದು ಅಥವಾ ಹುತ್ತದ ಹತ್ರ ಇರ್ಬೋದು ಅಥವಾ ದೇವಸ್ಥಾನಗಳ ಹತ್ರ ನೀವು ತನಿ ಎರೆಯುವಂಥವ್ರು ಮಾಡಲೇಬೇಕಾದ ವಿಶೇಷ ಪದ್ಧತಿ ಅಂದರೆ, ಖಂಡಿತವಾಗ್ಲೂ ನಾಳೆ ದಿನ ನೀವು ನೈವೇದ್ಯನ ಇಡುವಂಥವ್ರು ಪ್ರತಿಯೊಬ್ಬರು ಕೂಡ ನೆಲದ ಮೇಲೆ ನೈವೇದ್ಯಗಳನ್ನೆಲ್ಲ ಇಟ್ಟು ಖಂಡಿತವಾಗ್ಲೂ ಬರಬೇಡಿ. ಅದರಂಥ ಪಾಪ ಕರ್ಮ ಇನ್ಯಾವುದೂ ಇರೋದಿಲ್ಲ. ಖಂಡಿತವಾಗ್ಲೂ ನಾಳೆ ದಿನ ಸಾಧ್ಯವಾದಷ್ಟು ನೀವು ಮಾಡಿರುವಂಥ ನೈವೇದ್ಯಗಳನ್ನ ನೀವು ಖಂಡಿತವಾಗ್ಲೂ ಒಂದು ಬಾಳೆಯ ಎಲೆಯ ಮೇಲೆ ಇಡಬೇಕಾಗುತ್ತೆ. ಯಾಕಂದರೆ ಕೆಲವೊಬ್ಬರು ಆಚರಣೆ ಪದ್ಧತಿಗಳನ್ನ ನಾವು ನೋಡ್ತಾ ಇರ್ತೀವಿ. ಕೆಲವೊಬ್ಬರು ಸಮಯ ಇಲ್ಲ ಅಥವಾ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾಗರ ಕಟ್ಟೆಗಳ ಮುಂದೆನೇ ನೀವು ನೈವೇದ್ಯನ ನೀವು ಮಾಡಿದ್ದಂತಹ ತಂಬಿಟ್ಟಿರ್ಬೋದು ಅಥವಾ ಪಾಯಸ ಇರ್ಬೋದು ಅಥವಾ ನೀವು ತಗೊಂಡೋಗಿದ್ದಂತಹ ಪ್ರತಿಯೊಂದು ವಸ್ತುಗಳಿರ್ಬೋದು, ಅದನ್ನೆಲ್ಲ ನೀವು ಹೆಂಗಂದರೆ ಹಂಗೆ ಅಲ್ಲಿ ಇಟ್ಬಿಟ್ಟು ಖಂಡಿತವಾಗ್ಲೂ ಬರ್ತೀರಾ. ಆ ರೀತಿ ತಪ್ಪುಗಳನ್ನ ನಾಳೆ ದಿನ ಮಾಡಬೇಡಿ. ಯಾಕಂದರೆ ನಾಳೆ ದಿನ ನೀವು ನೈವೇದ್ಯ ಇಡೋವಂಥದ್ದು, ಯಾವುದೇ ಒಂದು ರೀತಿಯ ನೈವೇದ್ಯನ ಇಡಬೇಕು ಅಂದರೆ ಅಲ್ಲಿ ಮೊದಲಿಗೆ ಸ್ವಲ್ಪ ನೀರನ್ನು ಚುಮುಕಿಸಿ ಅದನ್ನು ಕ್ಲೀನಾಗಿ ನೀಟಾಗಿ ಒರೆಸಿ ಒಂದು ಬಾಳೆ ಎಲೆ ಅಥವಾ ಒಂದು ಮುತ್ತುಕದ ಎಲೆ ಅಂತ ಸಿಗುತ್ತೆ, ಅದನ್ನು ನೀವು ಸರ್ವಶ್ರೇಷ್ಠವಾದದ್ದು ನೀವು ಮಾಡಿದಂಥ ಪೂಜೆಯ ಪ್ರತಿಫಲ ನಿಮಗೆ ಪರಿಪೂರ್ಣವಾಗಿ ದಕ್ಕಬೇಕು ಅನ್ನೋ ಆಸೆ ಇರೋರು ನಾಳೆ ದಿನ ಒಂದೆರಡು ಬಾಳೆ ಎಲೆನ ತಗೊಂಡೋಗಿ ಆ ಬಾಳೆ ಎಲೆಯ ಮೇಲೆ ನೀವು ತಗೊಂಡೋಗಿರೋಂಥ ಪ್ರತಿಯೊಂದು ಕಾಳಿನ ನೈವೇದ್ಯ ಇರ್ಬೋದು ಅಥವಾ ತಂಬಿಟ್ಟು ಇರ್ಬೋದು ಅಥವಾ ಎಳ್ಳುಂಡೆ ಇರ್ಬೋದು, ಹಣ್ಣು ಕಾಯಿ ಪ್ರಸಾದ ಇರ್ಬೋದು, ಅದನ್ನೆಲ್ಲ ನೀವು ಪ್ರತಿಯೊಂದು ಕೂಡ ಬಾಳೆಯ ಎಲೆಯ ಮೇಲೆ ಸಿಂಪಡಿಸಿ ಅದನ್ನು ಇಟ್ಟು ನೀವು ನೈವೇದ್ಯವಾಗಿ ಕೊಟ್ಟಿದ್ದೆ ಆದರೆ ನೀವು ಮಾಡಿದಂತಹ ಪೂಜೆಯ ಪ್ರತಿಫಲ ಖಂಡಿತವಾಗ್ಲೂ ದಕ್ಕುತ್ತೆ. ಇಲ್ಲ ಅಂತಂದರೆ ನೀವು ನೆಲದ ಮೇಲೆ ಇಟ್ಟು ಬಂದಂತಹ ನೈವೇದ್ಯನ ದೇವರುಗಳು ಸ್ವೀಕರಿಸೋದಿಲ್ಲ. ಹುತ್ತದ ಬಾಯಿಗಳಿಗೆ ಹಾಕ್ತೀರಾ. ನೀವು ಮಾಡಿರೋಂಥ ತಂಬಿಟ್ಟಿರ್ಬೋದು, ಎಳ್ಳುಂಡೆ ಆಗಿರ್ಬೋದು, ಬಾಳೆಹಣ್ಣನ್ನ ಹಾಲಲ್ಲಿ ಬೆರೆಸಿ ಲೋಟಕ್ಕೆ ಹಾಕ್ಕೊಂಡು ಅದನ್ನು ಕಿವುಚಿ ಹುತ್ತದ ಕೊಳವೆ ಬಾವಿಗಳಲ್ಲೆಲ್ಲ ಸುರಿತೀರಾ. ಖಂಡಿತವಾಗ್ಲೂ ಅಂಥ ತಪ್ಪುಗಳನ್ನ ಮಾಡಬೇಡಿ. ಯಾಕಂದರೆ ನೀವು ಕೊಳವೆ ಬಾವಿಗಳಲ್ಲಿ ಬಾಳೆಹಣ್ಣಿನ ಪ್ರಸಾದನ ನೈವೇದ್ಯನ ನೀವು ಸುರಿದಿದ್ದೇ ಆದರೆ ಅದು ನಿಮ್ಮ ಹುತ್ತದಲ್ಲಿರೋಂಥ ಹಾವುಗಳ ಮೊಟ್ಟೆಗಳ ಮೇಲೆ ಬಿದ್ದಿತ್ತೆ ಆದರೆ ಅದು ನಿಮಗೆ ಶಾಪವಾಗಿ ಪರಿಣಮಿಸುತ್ತೆ. ನಿಮಗೆ ಜನ್ಮಾಂತರದ ಚರ್ಮ ವ್ಯಾಧಿಗಳು ಬರುತ್ತೆ, ರೋಗ ರುಜಿನಗಳು ಬರುತ್ತೆ. ಯಾಕಂದರೆ ಹಾವುಗಳು ಮಲಗಿರ್ತವೆ, ಅವು ಚರ್ಮ ಬಂದು ಸೂಕ್ಷ್ಮವಾಗಿರುತ್ತೆ. ನೀವು ಹಾಲನ್ನು ಬಿಟ್ಟಾಗಲಿ ಅಥವಾ ಬಾಳೆಹಣ್ಣಿನ ತುಪ್ಪದಲ್ಲಿ ಕಲಿಸಿ ಬಾಳೆಹಣ್ಣನ್ನು ನೈವೇದ್ಯವಾಗಿ ನೀವು ಅದು ಮೊಸರು ಸಮೇತ, ಹಾಲಿನ ಸಮೇತ, ಯಾವ್ಯಾವುದೋ ಎಳ್ನೀರು ಸಮೇತ ಅಂತ ಏನೇನೋ ಆಚರಣೆಗಳಿದೆ, ಅದನ್ನೆಲ್ಲ ತಗೊಂಡು ನೀವು ನೈವೇದ್ಯ ಅಂತೇಳಿ ಹುತ್ತದ ಕೊಳವೆಗಳಿಗೆ ಖಂಡಿತವಾಗ್ಲೂ ಸುರಿಯೋಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳ್ತಿದ್ದೀನಿ. ಯಾಕಂದರೆ ನಾಳೆ ನೀವು ಎಷ್ಟು ಮಡಿಯಾಗಿ ಮಾಡ್ತೀರೋ, ನಾಗಸರ್ಪಗಳು ಆಡಂಬರನ ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ. ಯಾವಾಗಲೂ ಅಷ್ಟೇ, ನಾಗಸರ್ಪಗಳು ಬಯಸುವಂಥದ್ದು ಮಡಿವಂತಿಕೆನ ಮಾತ್ರ. ಅದರಲ್ಲೂ ನೀವು ಎಷ್ಟು ಮಡಿಯಿಂದ ನೀವು ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ಒಂದು ರೀತಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಸ್ವಲ್ಪ ನೀರಿಗೆ ಅರಿಶಿಣ ಗಂಜಲ ಹಾಲು ಹಾಕ್ಕೊಂಡು ಸ್ನಾನ ಮಾಡಿ ಹುತ್ತಕ್ಕೆ ಹೋಗಿ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ಸ್ವಲ್ಪ ನೀವು ಒಂದು ಲೋಟ ಹಾಲನ್ನು ತಗೊಂಡೋಗಿ ನಾಗರ ಕಲ್ಲುಗಳಿಗೆ ಸುರಿದು ಬಂದರೆ ಸಾಕು. ಅದೇ ನಿಮಗೆ ಎಷ್ಟೋ ಜನ್ಮದ ಪಾಪಕರ್ಮಗಳನ್ನ ಕಳೆಯುತ್ತೆ. ಅಕಸ್ಮಾತ್ ನಿಮ್ಮ ಮನೆಯ ಸುತ್ತಮುತ್ತ ಹುತ್ತಗಳಿಲ್ಲ, ನಾಗರ ಕಲ್ಲುಗಳಿಲ್ಲ ಅಂತ ಅನ್ನೋರು ಮನೆಯಲ್ಲೇ ನೀವು ನಾಗರ ಪ್ರತಿಮೆನ ಒಂದು ಶುದ್ಧವಾದ ಅರಿಶಿಣದಿಂದ, ಅದರಲ್ಲೂ ಕಸ್ತೂರಿ ಅರಿಶಿಣ ಅಂತ ಬರುತ್ತೆ,
ಇರುತ್ತೆ. ಆ ಅರಿಶಿಣದ ಪುಡಿಯಿಂದ ನೀವು ನಾಗನ ಪ್ರತಿಮೆ ಮಾಡಿ ಅದಕ್ಕೆ ನೀವು 1-2 ಸ್ಪೂನು ಅಭಿಷೇಕ ಮಾಡಿದರೆ ಸಾಕು. ಅದು ಆಗಲಿಲ್ಲ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಹುತ್ತದ ಮಣ್ಣನ್ನು ನೀವು ತಗೊಂಡು ಅದನ್ನು ನಾಗರ ಪ್ರತಿಮೆ ಅಂತ ಇಟ್ಟು ಅದಕ್ಕೆ ನೀವು ಪೂಜೆ ಮಾಡಿ ಅಭಿಷೇಕ ಮಾಡಿದ್ರೂ ಎಷ್ಟೋ ನಾಗಸರ್ಪ ದೋಷಗಳು ನಿವಾರಣೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾಳೆ ನಾಗಪಂಚಮಿ ದಿನ ಗಿಡಗಳು ನೆಡೋದು, ಮನೆಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡೋದು, ನಾಮಕರಣ ಮಾಡೋದು, ಗೃಹ ಪ್ರವೇಶ ಮಾಡೋದು ಅಥವಾ ಹಾಲುಕ್ಸೋ ಅಂಥದ್ದನ್ನೆಲ್ಲ ಖಂಡಿತವಾಗ್ಲೂ ನಾಳೆ ಮಾಡಬೇಡಿ. ಯಾಕಂದರೆ ನಿಮಗೆ ಅಭಿವೃದ್ಧಿ ಆಗೋದಿಲ್ಲ. ಯಾಕಂದರೆ ನಾಗ ಸಂಚಾರ ಇರುತ್ತೆ ನಾಳೆ ಪ್ರತಿಯೊಂದು ಕಡೆ. ರಾಹು ಕೇತುಗಳ ಕಾಟಗಳಿಂದ ನಾಗದೋಷಗಳಿದ್ದರೆ ಅಂಥದ್ದೆಲ್ಲ ನಿವಾರಣೆ ಆಗೋದಕ್ಕೆ ಮುಖ್ಯವಾಗಿ ನಾಗನ ಅನುಗ್ರಹ ಪಡೆಯೋದಕ್ಕೆ ವಿಶೇಷವಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ನಾಳೆ ದಿನಗಳಲ್ಲಿ ಸಾರುಗಳಿಗೆ ಒಗ್ಗರಣೆ ಹಾಕೊಳ್ಳೋದು ಅಥವಾ ರೊಟ್ಟಿ ಚಪಾತಿಗಳನ್ನ ಮಾಡೋದು ಅಥವಾ ಪರೋಟಗಳನ್ನ ಮಾಡೋದು ಅಥವಾ ಹಂಚು ಕಾವಲುಗಳನ್ನು ಇಟ್ಟು ನೀವು ಮನೆಗಳಲ್ಲಿ ವಸ್ತುಗಳ ಸಮೇತ ನೀವು ಸುಡೋ ಅಂಥ ಅಭ್ಯಾಸ ಮಾಡಿದ್ರೆ ನಿಮ್ಮ ಮನೆಯಲ್ಲೂ ವರ್ಷ ಪೂರ್ತಿ ನಿಮ್ಮ ಜೀವನದಲ್ಲಿ ಕಂಟು ಬರುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಸುಟ್ಟೋಗೋಂಥ ಜೀವನದಲ್ಲಿ ನೀವು ಯಾವುದೇ ಒಂದು ಕೆಲಸಗಳಿಗೆ ಆಗ್ದಂಥದ್ದು ಸುಟ್ಟೋಗೋಂಥದ್ದಾಗುತ್ತೆ. ಅಂದರೆ ಮನೆಯಲ್ಲಿ ಕಮರ ಗಂಟುಗಳನ್ನೂ ಇರಬಾರ್ದು. ನಾಳೆ ದಿನ ಎಷ್ಟೋ ಮನೆಗಳಲ್ಲಿ ನಾಗ ಪೂಜೆಗಳು ಮಾಡೋ ಅಂಥವ್ರ ಮನೆಯಲ್ಲಿ ನಾಳೆ ದಿನ ಸಾತ್ವಿಕ ಆಹಾರನ ಉಪಯೋಗಿಸ್ತಾರೆ. ಅಂದರೆ ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತಲೇ ಮಾಡೋವಂಥ ಸರಳವಾದ ಅಡುಗೆಗಳನ್ನ ಮಾಡಿಕೊಂಡು ಅದರಲ್ಲೂ ಉಪ್ಪಿಲ್ಲದ ಅಡುಗೆಗಳನ್ನ ಮಾಡಿಕೊಂಡು ತಿನ್ನೋಂಥ ಪ್ರಯತ್ನ ಪಡ್ತಾರೆ. ನಾಳೆ ದಿನ ಒಂದು ಸಾಂಬಾರ್ಗೂ ಕೂಡ ಒಗ್ಗರಣೆನ ಮನೇಲಿ ಹಾಕಬಾರ್ದು ಅಂತಾರೆ. ಯಾಕಂದರೆ ಮನೇಲಿ ನಾವು ಕಮರು ಅಂದರೆ ಕಮರು ವಾಸನೆ ಅದು ಗಂಟುಗಳನ್ನ ಹಾಕಿದಾಗ ಅಂದರೆ ಕಮರು ಗಂಟುಗಳು ವಾಸನೆ ಬಂದಾಗ ಅದು ನಮಗೆ ಶಾಪವಾಗಿ ಪರಿಣಮಿಸುತ್ತೆ ಅಂತ ಹೇಳಿ ನಾಳೆ ತಿಳಿ ಸಾರುಗಳನ್ನ ಮಾಡ್ಕೊಂಡು ಊಟ ಮಾಡ್ತಾರೆ. ಅಂದರೆ ಸಾರಿಗೆ ಒಗ್ಗರಣೆ ಇಲ್ದಲೇನೆ ಕೆಲವೊಬ್ಬರು ಅಡುಗೆನ ಮಾಡಿಕೊಂಡು ಊಟ ಮಾಡೋ ಅಂಥ ಪದ್ಧತಿಗಳಿದೆ. ಅದಕ್ಕೋಸ್ಕರ ನೀವು ಯಾರಿಗಾದರೂ ಒಂದು ಪ್ರಸಾದನ ನೈವೇದ್ಯವಾಗಿ ನೀವು ಕೊಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಬರೀ ಕೈಗಳಿಗೆ ನೀವು ನೈವೇದ್ಯದ ಪ್ರಸಾದನ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರ ಕೈಗಳಲ್ಲಿ ಯಾವುದಾದ್ರೂ ಒಂದು ಕರ್ಮದ ದೋಷಗಳಿದ್ದರೆ ಅದು ನೇರವಾಗಿ ನಿಮಗೆ ಬರೋದಕ್ಕೆ ಅದು ಪ್ರೇರಣೆ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ನಾಳೆ ದಿನ ದೇವಸ್ಥಾನಗಳಲ್ಲಿ ಪ್ರಸಾದ ಹಂಚುವಂಥ ಸಂದರ್ಭದಲ್ಲಿ ಅಥವಾ ದೇವರಿಗೆ ಪ್ರಸಾದನ ನೈವೇದ್ಯವಾಗಿ ಇಡೋವಂಥ ಸಂದರ್ಭದಲ್ಲಿ ಮುತ್ತುಕದ ಎಲೆಗಳಿಂದ ನೈವೇದ್ಯನ ಇಡಿ. ಯಾಕಂದರೆ ಗ್ರಂಥಿಗೆ ಅಂಗಡಿಗಳಿಗೆ ಹೋದರೆ 20 ರೂಪಾಯಿ ಕೊಟ್ಟರೆ ಒಂದು 30 ಎಲೆ ಕೊಡ್ತಾರೆ. ಆ 30 ಎಲೆಗಳನ್ನ ನೀವು ಕಟ್ ಮಾಡಿ ತುಂಡಾಗಿ ಇಟ್ಕೊಂಡ್ರು ಅಥವಾ ಮುತ್ತುಗದ ಎಲೆಯಿಂದ ಮಾಡಿರೋಂಥ ಬೌಲ್ಗಳಿರುತ್ತೆ, ಜನ್ನೆಗಳಿರುತ್ತೆ. ಒಂದು 20 ರೂಪಾಯಿ ಕೊಟ್ಟರೆ ಒಂದು 30 ಬೌಲ್ಗಳು ಕೊಡ್ತಾರೆ. ಆ ಬೌಲ್ಗಳ ಮುಖಾಂತರ ನೀವು ಎಲೆಗಳಲ್ಲಿ ಪ್ರಸಾದಗಳನ್ನ ಇಟ್ಟು ಹಂಚುವಂಥ ಅಭ್ಯಾಸ ಮಾಡಿ. ಯಾಕಂದರೆ ನೀವು ನೇರವಾಗಿ ನಿಮ್ಮ ಕೈಯಿಂದ ಬೇರೆಯವರ ಕೈಗೆ ನೀವು ಪ್ರಸಾದನ ಕೊಟ್ಟಿದ್ದೆ ಆದರೆ ಅವರಲ್ಲಿರೋ ಅಂಥ ಜನ್ಮ ದೋಷಗಳಿರ್ಬೋದು, ರಾಹುಕೇತುದಿರ್ಬೋದು, ಆಮೇಲೆ ಅಕಾಲಿಕ ಮರಣದ ದೋಷಗಳಿರ್ಬೋದು. ಆ ದೋಷಗಳೆಲ್ಲ ನಮಗೆ ನೇರವಾಗಿ ತಲುಪುವಂಥದ್ದು ಪ್ರೇರಣೆ ಆಗುತ್ತೆ. ಅದಕ್ಕೋಸ್ಕರ ನಾವು ಪ್ರಸಾದನ ನಾವು ಶುದ್ಧ ಮನಸ್ಸಿಂದ ಮಾಡಿ ದೇವರಿಗೂ ಸಹ ಶುದ್ಧ ಮನಸ್ಸಿನಿಂದ ಒಂದು ಎಲೆಯಲ್ಲಿ ಅಂದರೆ ಬಾಳೆ ಎಲೆ ಇರ್ಬೋದು, ಮುತ್ತುಕದ ಎಲೆ ಇರ್ಬೋದು ಅಂಥ ಎಲೆಗಳಲ್ಲಿ ಇಟ್ಟು ನಾವು ದೇವರಿಗೆ ನೈವೇದ್ಯನ ಸಮರ್ಪಣೆ ಮಾಡಬೇಕು. ಮತ್ತು ಅಲ್ಲಿ ಬಂದಂಥ ಭಕ್ತಾದಿಗಳಿಗೂ ಕೂಡ ನೀವು ಎಲೆಗಳಲ್ಲಿ ಪ್ರಸಾದನ ಇಟ್ಟು ಕೊಡುವಂಥ ಅಭ್ಯಾಸನ ಮಾಡಿ. ಯಾಕಂದರೆ ನೀವು ಪ್ರಸಾದನ ನೈವೇದ್ಯನ ನೀವು ಡೈರೆಕ್ಟ್ಗೆ ಕೈಗೆ ಕೊಟ್ಟಾಗ ಅವರು ಆ ಕೈಗಳಲ್ಲಿ ಅಂಟ್ಕೊಂಡಾಗ ಅವರು ನಿಮಗೆ ಒಳ್ಳೆ ಆಶೀರ್ವಾದ ಮಾಡಲ್ಲ. ಒಳ್ಳೆ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಬೇಜಾರನ್ನು ಮಾಡ್ಕೊತಾರೆ. ಆ ರೀತಿ ಬೇಜಾರು ಮಾಡಿಕೊಂಡಾಗ ನೀವು ಕೊಟ್ಟಂತಹ ಪೂಜೆಯ ಪ್ರತಿಫಲದ ಪ್ರಸಾದದ ನೈವೇದ್ಯ ನಿಮಗೆ ದಕ್ಕೋದಿಲ್ಲ. ಅದಕ್ಕೋಸ್ಕರ ನೀವು ಇಂಥ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನಾಳೆ ದಿನ ಅಪ್ಪಿತಪ್ಪಿ ಕೂಡ ನೀವು ಯಾವುದಾದ್ರೂ ಒಂದು ಗಿಡಗಳನ್ನ ಊರಬೇಕು ಅಥವಾ ಹೊಲದಲ್ಲಿ ನಾವು ಏನೋ ಒಂದು ಹೊಲದ ಚೆಲ್ಲಬೇಕು ಅಂತ ಇರ್ಬೋದು, ಭೂಮಿ ಅಗ್ಯ ಅಂಥದ್ದು ಇರ್ಬೋದು, ಅಥವಾ ಮನೆ ಕಟ್ಟಡಕ್ಕೆ ನಾವು ಹೊಸಲು ಪೂಜೆ ಮಾಡ್ತೀವಿ ಅನ್ನೋದು, ಗೃಹ ಪ್ರವೇಶ ಮಾಡ್ತೀವಿ ಅನ್ನೋದು, ಅಥವಾ ಯಾವುದೇ ಒಂದು ಶುಭ ಕಾರ್ಯನ ನಾವು ಮಾಡ್ತೀವಿ ಅಂತ ಭೂಮಿ ಅಗ್ಯ ಅಂಥದ್ದು ಆ ಥರದ್ದೆಲ್ಲ ಖಂಡಿತವಾಗ್ಲೂ ನಾಳೆ ಮಾಡಬಾರ್ದು. ಯಾಕಂದರೆ ಭೂಮಿಗಳಲ್ಲಿ ಹಾವಿನ ಸಂಚಾರ ಇರುತ್ತೆ. ಆ ಸಂಚಾರ ನಾಳೆ ದಿನ ಯಥೇಚ್ಛವಾಗಿರುತ್ತೆ. ಅಂಥ ಟೈಮ್ಗಳಲ್ಲಿ
ನಾವು ಇಂಥದ್ದು ಶುಭ ಕಾರ್ಯಗಳನ್ನ ಮಾಡಿದ್ರೆ ಮನೇಲಿ ಅಭಿವೃದ್ಧಿ ಆಗೋದಿಲ್ಲ. ಇದು ನಿಮಗೆ ಗಮನದಲ್ಲಿರಲಿ. ತುಳಸಿ ಗಿಡ ನೆಡಬೇಕು, ಮಾವಿನ ಗಿಡ ನೆಡಬೇಕು, ಅಥವಾ ಏನೇನೋ ಮಾಡ್ತಾ ಇರ್ತಾರೆ. ಅಂಥ ಕೆಲಸಗಳನ್ನ ಅಪ್ಪಿತಪ್ಪಿ ಕೂಡ ನಾಳೆ ದಿನ ಮಾಡೋಕ್ಕೆ ಹೋಗ್ಬಿಡಿ. ಅದರಲ್ಲೂ ಮುಖ್ಯವಾಗಿ ನೀವು ನಾಳೆ ದಿನ ಅಭಿಷೇಕ ಮಾಡೋ ಅಂಥದ್ರಲ್ಲಿ ಹುಷಾರಾಗಿ ಅಭಿಷೇಕನ ಮಾಡಿ. ಯಾಕಂದರೆ ನೀವು ಅಭಿಷೇಕ ಮಾಡಿದಂಥದ್ದು ರೀತಿಗಳಲ್ಲಿ ನೀವು ಎಲ್ಲರೂ ಸುರಿತಾರೆ ಅಂತ ನೀವು ತಗೊಂಡೋಗಿ ನಾಗರ ಕಲ್ಲುಗಳಿಗೆ ಏನೇನೋ ಸುರಿತಾ ಇರ್ತೀರ, ಎಷ್ಟೆಷ್ಟೋ ಸುರಿತಾ ಇರ್ತೀರ. ದಯವಿಟ್ಟು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಹಾಲಿನ ಅಭಿಷೇಕ ಮಾಡಿದಂಥ ರೀತಿಲಿ 2 ರೀತಿಲಿ ನೀವು ಅಭಿಷೇಕನ ಮಾಡಿ. ನೀವು ಮಾಡಿದಂತಹ ಒಂದು ಕಲ್ಲು, ನಾಗರ ಕಲ್ಲು ಯಾರೇ ಪೂಜೆ ಮಾಡಿರಲಿ, ಆ ನಾಗರ ಕಲ್ಲಿಗೆ ನೀವು ಪೂಜೆ ಮಾಡಿದ ನಂತರ ಅವ್ರು ಮಾಡಿದ ಪೂಜೆ ಹಿಂದೆಲೇ ನೀವು ಡೈರೆಕ್ಟಾಗಿ ಅದನ್ನು ಮಾಡಿದಾಗ ಅವ್ರ ಪೂಜೆಗೆ ನಿಮಗೆ ಏನು ದಕ್ಕೋದಿಲ್ಲ. ಅದಕ್ಕೆ ಮೊದಲು ನೀವು ನಾಗರ ಕಲ್ಲುಗಳನ್ನ ಚೆನ್ನಾಗಿ ತೊಳೆದು ನಿಮ್ಮ ನೀವೇ ಕೈಯಾರೆ ಅಂಗೈಗಳಿಂದ ಆ ಮೂರ್ತಿಗಳನ್ನ ತಿಕ್ಕಿ ನೀವು ಅಭಿಷೇಕ ಮಾಡಿ, ಅರಿಶಿಣ ಹಚ್ಚಿ ಹಾಲಿನ ಅಭಿಷೇಕ ಮಾಡಿ, ಆ ಹಾಲಿಂದ ಅಭಿಷೇಕ ಮಾಡಿದಂಥ ಹಾಲನ್ನು ಒಂದು ಬಟ್ಲಲ್ಲಿ ನೀವು, ಅಂದರೆ ಜಾಸ್ತಿ ಇಲ್ದಿದ್ರು ಒಂದಿಷ್ಟನ್ನು ನೀವು ಸೇವನೆ ಮಾಡಬೇಕಾಗುತ್ತೆ. ಚರ್ಮ ವ್ಯಾಧಿಗಳಿದ್ದರೆ ಅದು ಹೋಗಿ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ಮುಖ್ಯವಾಗಿ ಎಲ್ಲ ಮಕ್ಕಳಿಗೂ ಅಷ್ಟೇನೆ ನಾಳೆ ದಿನ ಬೇರೆಯವರ ಎಂಜಿಲುಗಳನ್ನ ತಿನ್ನೋ ಅಂಥ ಅಭ್ಯಾಸನ ಮಾಡಿಸೋ ಅಂಥದ್ದನ್ನ ತಪ್ಪಿಸಿ. ಯಾಕಂದರೆ ಮಕ್ಕಳುಗಳಿಗೆ ಹೇಳ್ಕೊಡಿ. ಯಾಕಂದರೆ ಈಗ ಈ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಯಾರ್ದೋ ಒಬ್ರದ್ದು ಎಂಜಿಲನ್ನು ತಿನ್ಕೊಂಡು ಬರ್ತಾ ಇರ್ತಾರೆ. ಅಂಥ ಎಂಜಿಲುಗಳನ್ನ ತಿಂದಾಗ ಯಾವುದೋ ರೀತಿಲಿ ದೋಷಗಳಿದ್ದರೆ, ಯಾವುದೋ ಮಗುಗೆ ಏನೋ ಆಗಬೇಕಾಗಿರೋ ಅಂಥದ್ದು ಖಂಡಿತವಾಗ್ಲೂ ಮಕ್ಕಳುಗಳಿಗೆ, ನಮ್ಮ ಮಗುಗೆ ಆಗೋವಂಥದ್ದಾಗ್ಬೋದು. ಅದಕ್ಕೆ ನಾವು ಮಕ್ಕಳಿಗೆ ಸಂಸ್ಕಾರ ಅನ್ನೋದನ್ನ ಹೇಳ್ಕೊಡ್ಬೇಕಾಗುತ್ತೆ. ದಿನಪೂರ್ತಿ ಹೇಗಾದರೂ ಇರಲಿ, ಅಟ್ಲೀಸ್ಟ್ ನಾಳೆ ದಿನಗಳಲ್ಲಿ ಮಕ್ಕಳು ಮಡಿವಂತಿಕೆ ಇರೋವಂಥದ್ದನ್ನ ಹೇಳ್ಕೊಡಿ. ಮಕ್ಕಳಿಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಾವು ಒಳ್ಳೆಯದನ್ನ ಹೇಳ್ಕೊಟ್ಟಾಗ ಮಕ್ಕಳು ಒಳ್ಳೆಯದನ್ನೇ ಕಲಿತಾರೆ. ಇಲ್ಲ ನಾವು ಮಕ್ಕಳು ಓದಂಗೆ ಹೋಗಲಿ ಅಂತ ನಾವು ಬಿಟ್ಟರೆ ಮಕ್ಕಳು ಕಲಿಬಾರ್ದು ವಿದ್ಯೆ ಎಲ್ಲ ಕಲಿತಾ ಇರ್ತಾರೆ. ಅದಕ್ಕೋಸ್ಕರ ನಾಳೆ ಮಕ್ಕಳುಗಳಿಗೆ ನೀವು ಹೇಳ್ಕೊಡಿ. ಯಾರೇ ಹಿಂದ್ಲುಗಳು ಸಹ ತಿನ್ನಬಾರ್ದು. ನೀವು ಅಷ್ಟೇ ನಾಳೆ ದಿನ ಗಂಡ ಹೆಂಡತಿ ಕೂಡ ಸಹ ಒಟ್ಟಿಗೆ ಊಟ ಮಾಡೋ ಅಂಥವ್ರು ಇರ್ತೀರ. ದಯವಿಟ್ಟು ಆ ರೀತಿ ಎಲ್ಲ ಒಬ್ಬರಿಗೆ ಏನಿಲ್ಲ ಇನ್ನೊಬ್ಬರು ಕೂತ್ಕೊಂಡು ನಾಳೆ ದಿನ ಊಟ ಮಾಡೋದು ಆ ರೀತಿ ಎಲ್ಲ ಮಾಡಬಾರ್ದು. ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ನಾನ್ ವೆಜ್ ಅಂತೂ ಯಾವುದೇ ಕಾರಣಕ್ಕೂ ಯಾರ ಮನೆಯಲ್ಲೂ ಕೂಡ ಮಾಡಬೇಡಿ. ಯಾಕಂದರೆ ನಾಗಸರ್ಪ ಎಲ್ಲ ದೋಷಗಳಿಗಿಂತ ದೊಡ್ಡ ದೋಷ ಅಂದ್ರೇ ನಾಗಸರ್ಪ ದೋಷಗಳು. ಅದು ನಿಮಗೆ ಕ್ಷಣಿಕವಾಗಿ ಕಾಣಿಸೋದಿಲ್ಲ, ಆದರೆ ಅದು ವಯಸ್ಸಾಯ್ತಾ ಮನೆಗಳಲ್ಲಿ ಸೋರಿಯಾಸಿಸ್ ಬರ್ಬೋದು, ಅಥವಾ ಮಾರಣಾಂತಿಕ ಕಾಯಿಲೆಗಳು ಬರ್ಬೋದು, ಚರ್ಮ ವ್ಯಾಧಿಗಳು ಬರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ಸಂತಾನನೇ ಆಗದಲೇ ಇರ್ಬೋದು, ಪಿತೃದೋಷಗಳು ಬರ್ಬೋದು, ಋಣಾತ್ಮಕ ಬಾಧೆಗಳು ಬರ್ಬೋದು. ಈ ರೀತಿ ಎಲ್ಲ ಸಮಸ್ಯೆಗಳು ತಂದು ಒಡ್ಡೋ ಅಂಥ ಪರಿಸ್ಥಿತಿ ಪಂಚಮಿ ದಿನಗಳಲ್ಲಿ ನಾವು ಮಾಡೋ ಅಂಥ ತಪ್ಪುಗಳಿಂದ ಆಗೋ ಅಂಥದ್ದು ಇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಯಾವಾಗಲೂ ಅಷ್ಟೇ ನೈವೇದ್ಯವನ್ನು ಅರ್ಪಿಸುವುದಾಗಿರ್ಬೋದು. ನೋಡಿ, ಮಾರ್ಗಗಳಿವೆ. ಯಾವಾಗಲೂ ಅಷ್ಟೇ ನಾವು ಬಾಳೆಯ ಎಲೆಯ ಮೇಲೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದರಿಂದ ಅದು ಹೆಚ್ಚಿನ ಫಲವನ್ನು ನೀಡುತ್ತದೆ, ಹಾಗೂ ದೇವರು ಶೀಘ್ರದಲ್ಲಿ ಸಂತುಷ್ಟನಾಗುತ್ತಾನೆ ಎಂದು ಹೇಳಲಾಗಿದೆ. ಬಾಳೆಯನ್ನು ಹೊರತುಪಡಿಸಿ ಎಲ್ಲ ಧಾರ್ಮಿಕ ಆಚರಣೆಗಳಲ್ಲೂ ಬಾಳೆಹಣ್ಣುಗಳನ್ನು ಬಳಸಲಾಗುತ್ತದೆ. ಶುದ್ಧತೆಯ ದೃಷ್ಟಿಯಿಂದ ಬಾಳೆ ಎಲೆ ತುಂಬಾ ವಿಶೇಷ. ಬಾಳೆ ಎಲೆಗಳ ಮೇಲೆ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ನೆಲೆಸಿರುತ್ತಾರೆ ಎನ್ನುವ ನಂಬಿಕೆ ಇದೆ. ಅದಕ್ಕಾಗಿಯೇ ವಿಷ್ಣು ತಾಯಿ, ಲಕ್ಷ್ಮಿ, ಗಣೇಶ ಮತ್ತು ದುರ್ಗಾದೇವಿಗೆ ಬಾಳೆ ಎಲೆಗಳನ್ನು ಅರ್ಪಿಸಬೇಕು. ಇದರಿಂದ ನಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಡಗರ ಅನ್ನೋದು ನೆಲೆಸೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾಳೆ ದಿನ ನೀವು ಯಾವುದೇ ಒಂದು ಪೂಜೆ ವ್ರತಗಳನ್ನ ಮಾಡುವಾಗ ನೀವು ನೈವೇದ್ಯವಾಗಿ ಇಡೋ ಅಂಥ ಪ್ರಸಾದನ ಪ್ಲಾಸ್ಟಿಕ್ ಬೌಲ್ಗಳಲ್ಲಿ, ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ, ಈ ರೀತಿ ತಟ್ಟೆಗಳಲ್ಲಿ ನೀವು ಇಟ್ಟು ಬಂದಿದ್ದೆ ಆದರೆ ಅದರಂಥ ದೊಡ್ಡ ಕರ್ಮ ಇನ್ಯಾವುದೂ ಇರೋದಿಲ್ಲ. ನಮಗೆ ನಾಳೆ ದಿನ ದುರ್ಗಾದೇವಿ ಇರ್ಬೋದು, ವಿಷ್ಣು ದೇವರಿರ್ಬೋದು, ಅವರ ಆಶೀರ್ವಾದವೆಲ್ಲ ಸಂಪೂರ್ಣವಾಗಿ ಸುಬ್ರಹ್ಮಣ್ಯನ ಒಲ್ಲಿ ಸಮೇತ ನಮಗೆ ಆಶೀರ್ವಾದ ಸಿಗಬೇಕು ಅಂದರೆ, ಅಥವಾ ವರಮಹಾಲಕ್ಷ್ಮಿ ಹಬ್ಬಗಳಲ್ಲೂ ಅಷ್ಟೇ ನಮಗೆ ಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ದಕ್ಕಬೇಕು ಅಂತ ಅಂದರೆ ನಾವು ಖಂಡಿತವಾಗ್ಲೂ ದುರ್ಗಾದೇವಿಗೆ ಆಶೀರ್ವಾದ ನಮಗೆ ಬೇಕು ಅಂದರೆ ನಾವು ಬಾಳೆ ಎಲೆಯ ಮೇಲೆ ನೈವೇದ್ಯನ ಇಡುವಂಥ ಅಭ್ಯಾಸನ
ರೂಢಿಸ್ಕೊಬೇಕಾಗುತ್ತೆ. ದುರ್ಗಾದೇವಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಒಬ್ಬ ವ್ಯಕ್ತಿಯು ಬಾಳೆ ಎಲೆ ಮೇಲೆ ದುರ್ಗಾದೇವಿಗೆ ನೈವೇದ್ಯವನ್ನು ಅರ್ಪಿಸಿದರೆ ದುರ್ಗೆಯು ಶೀಘ್ರದಲ್ಲೇ ಆ ವ್ಯಕ್ತಿಯಿಂದ ಸಂತುಷ್ಟಳಾಗುತ್ತಾಳೆ ಮತ್ತು ಆ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬಾರದಂತೆ ರಕ್ಷಣೆಯನ್ನು ನೀಡುತ್ತಾಳೆ. ಹೀಗೆ ಮಾಡುವುದರಿಂದ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೂಡ ನೆಲೆಸುತ್ತದೆ. ಲಕ್ಷ್ಮೀ ದೇವಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನು ಇಡುವುದನ್ನು ಮರೆಯಬಾರದು. ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಗೆ ಬಾಳೆಯ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸುವುದರಿಂದ ನಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳಿಂದ ನಮಗೆ ಮುಕ್ತಿ ದೊರೆಯುತ್ತದೆ. ನೀವು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸಿದ್ದೇ ಆದರೆ ದೇವಿಗೆ ನೈವೇದ್ಯವನ್ನು ಬಾಳೆಯ ಎಲೆ ಮೇಲೆ ಅರ್ಪಿಸಬೇಕೆನ್ನುವ ನಂಬಿಕೆ ಇದೆ. ಈ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಎದುರಾಗುವುದಿಲ್ಲ. ನಿಮ್ಮ ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಿ. ವಿಷ್ಣುವಿಗೆ, ವಿಷ್ಣು ದೇವರಿಗೂ ಸಹ ಅಥವಾ ಸುಬ್ರಹ್ಮಣ್ಯ ದೇವರಿಗೂ ಸಹ ಬಾಳೆಯ ಎಲೆಯ ಮೇಲೆ ನೈವೇದ್ಯವನ್ನು ಇಡುವುದರಿಂದ ಬಾಳೆ ಗಿಡದಲ್ಲಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ. ಬಾಳೆಯ ಎಲೆ ಮೇಲೆ ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸುವುದರಿಂದ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ನೀವು ಈ ಎಲೆಯನ್ನು ಪೂಜೆಯಲ್ಲಿ ಬಳಸಿದರೆ ಶ್ರೀಹರಿ ಮತ್ತು ಮಾತಾ ಲಕ್ಷ್ಮಿ, ಸುಬ್ರಹ್ಮಣ್ಯ, ಶಿವ ಆಶೀರ್ವಾದ ಯಾವಾಗಲೂ ನಿಮಗೆ ಮೇಲೆ ಇರುತ್ತದೆ. ಇದರೊಂದಿಗೆ ನೀವು ವಿಷ್ಣುವಿಗೆ ಬಾಳೆ ಎಲೆಗಳನ್ನು ಅರ್ಪಿಸಿದರೆ ಮದುವೆಯಲ್ಲಿನ ಅಡೆತಡೆಗಳು ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಸುಖ ಮತ್ತು ಸಮೃದ್ಧಿ ಇರುತ್ತದೆ. ನೋಡಿ ಸ್ನೇಹಿತರೆ, ಯಾರಿಗಾದ್ರೂ ಮದುವೆ ವಿಳಂಬ ಆಗ್ತಾ ಇದೆ ಅಂತ ಅನ್ನೋರು, ನಮಗೆ ಎಷ್ಟೇ ಪ್ರಯತ್ನ ಪಟ್ಟು ಮದುವೆ ಆಗ್ತಾ ಇಲ್ಲ ಅಂತ ಅನ್ನೋರು, ನಾಳೆ ದಿನ ನೀವು ನೈವೇದ್ಯನ ಅಥವಾ ವರಮಹಾಲಕ್ಷ್ಮಿ ಹಬ್ಬದ ದಿನ ಇರ್ಬೋದು ಅಥವಾ ನೀವು ಯಾವುದೇ ಒಂದು ಪೂಜೆ ವ್ರತಗಳನ್ನ ನೀವು ಮಾಡೋ ಅಂಥವ್ರು ಮನೆಗಳಲ್ಲಿ ನೈವೇದ್ಯನ ನೀವು ಪ್ಲಾಸ್ಟಿಕ್ ತಟ್ಟೆಗಳು, ತಾಮ್ರದ ಬೌಲ್ಗಳಿಗಿಂತ ಸರ್ವಶ್ರೇಷ್ಠವಾದದ್ದು ಬಾಳೆ ಎಲೆ. ಆ ಬಾಳೆ ಎಲೆಯಲ್ಲಿ ನೀವು ನೈವೇದ್ಯನ ಇಡೋದ್ರಿಂದ ಅಂಥ ವಿವಾಹ ದೋಷಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗಿ ಬೇಗ ಮದುವೆ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ನೋಡಿ, ನಾಳೆ ನೀವು ಗಣೇಶನಿಗೆ ಮತ್ತು ಸುಬ್ರಹ್ಮಣ್ಯ ದೇವರಿಗೆ ಬಾಳೆಯ ಎಲೆ ಮೇಲೆ ನೈವೇದ್ಯ ಇಡೋದ್ರಿಂದ ಬಾಳೆಯ ಎಲೆ ಮೇಲೆ ಮೊದಲ ಪೂಜ್ಯ ಗಣೇಶನಿಗೆ ನೈವೇದ್ಯವನ್ನು ಅರ್ಪಿಸುವುದು ತುಂಬ ಮಂಗಳಕರ ಮತ್ತು ಫಲಪ್ರದವೆಂದು ಹೇಳಲಾಗಿದೆ. ಗಣೇಶನಿಗೆ ಬಾಳೆಹಣ್ಣು ಎಂದರೆ ತುಂಬ ಇಷ್ಟ ಎಂದು ಹೇಳಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ಬಾಳೆಯ ಎಲೆಗಳ ಮೇಲೆ ನೈವೇದ್ಯವನ್ನು ಅರ್ಪಿಸಿದರೆ ಅವರ ಜೀವನದಲ್ಲಿ ಕಷ್ಟಗಳು ಕೊನೆಗೊಳ್ಳುತ್ತವೆ ಮತ್ತು ಬುಧ ದೋಷದಿಂದ ಅವನು ಮುಕ್ತಿಯನ್ನು ಕಂಡುಕೊಳ್ಳುತ್ತಾನೆ. ನೋಡಿ ಸ್ನೇಹಿತರೆ, ನಮಗೆ ಬುಧ ದೋಷಗಳ ನಿವಾರಣೆ ಆಗಿರ್ಬೋದು, ಮದುವೆ ದೋಷಗಳಿರ್ಬೋದು, ಸಿರಿ ಸಂಪತ್ತು ಇರ್ಬೋದು, ಆರೋಗ್ಯ ಆಯಸ್ಸು ಇರ್ಬೋದು, ಹಣದ ಕೊರತೆ ಇರ್ಬೋದು, ಯಾವುದೇ ಒಂದು ಸಮಸ್ಯೆಯನ್ನು ಸುಖ ಶಾಂತಿ ಎಲ್ಲ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ನಾಳೆಯಿಂದನೇ ಪ್ರಾರಂಭ ಮಾಡಿ. ಯಾವುದೇ ಒಂದು ನೈವೇದ್ಯನ ನೀವು ದೇವರಿಗೆ ಸಮರ್ಪಣೆ ಮಾಡುವಾಗ ಬಾಳೆಯ ಎಲೆ ಇಲ್ಲ ಮುತ್ತುಕದ ಎಲೆಗಳಿಂದ ನೈವೇದ್ಯವನ್ನು ಅರ್ಪಿಸೋಂಥ ರೂಢಿ ಪದ್ಧತಿಗಳನ್ನ ಖಂಡಿತವಾಗ್ಲೂ ರೂಢಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೂ ಮೀರಿ ನೀವು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿ. ಖಂಡಿತವಾಗ್ಲೂ ಪ್ರಸಾದಗಳನ್ನ, ನೈವೇದ್ಯಗಳನ್ನ ನೀವು ನಿಮ್ಮ ಕೈಯಾರೆ ನೀವು ಬರೀ ಕೈಗೆ ಕೊಟ್ಟು ನೀವೇ ಕರ್ಮನ ಕಳ್ಕೊಳ್ಬೇಡಿ ಅಥವಾ ತಂದಿಟ್ಕೊಬೇಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.